ಗ್ಯಾಸ್ ಗದ್ದಲ ವರ್ಸಸ್ ಗ್ಯಾರಂಟಿ ಗುಂಗು. ಭಯ ಕಾಡದಲ್ಲಿ ಮಾತುಗಳ ಭರಾಟೆ. ಎಲೆಕ್ಷನ್ ಗೆಲ್ಲೋದಕ್ಕೆ ದೊಡ್ಡವರ ಫೈಟ್. ಇದುವೇ ಚಿತ್ರದುರ್ಗದ ಮೊದಲ ಸ್ಟೋರಿ. ಗೆಲ್ಲಿಸುತ್ತಾ ಗ್ಯಾರಂಟಿ. ಅವ್ರು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಅವ್ರು ಉಚ್ಚಾಟನೆ ಮಾಡಿದ್ದಾರೆ. ಅಂತ್ಯವನ್ನೇ ಕರ್ಕೊಂಡು ಬರ್ತಿದ್ರು. ಯಾವ ಬಸವನಗೌಡರು ಪಾಟೀಲ್ ಬಂದ್ರು ಮತ್ತೊಂದು ಕ್ರಿಯೇಟ್ ಆಗಿ ರಾಜ್ಯ ಮುಖ್ಯ ಕೊಡ್ತಾ ಇದ್ವಿ. ಈಗ ಕೊಡಬೇಕಾಗಿದೆ. 2 ತಿಂಗಳು 3 ತಿಂಗಳು ಕೊಡಬೇಕು ಅಂತ ಕೊಡ್ತಾ ಇದ್ವಿ. ನೀನು ಅನ್ನರಾಮಯ್ಯ ಅಲ್ಲ, ಕನ್ನರಾಮಯ್ಯ. ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ನ ಪಾಲಿಗೆ ಮತ ತಂದು ಕೊಡಬಹುದಾಗಿರುವ ಅತಿ ದೊಡ್ಡ ಸರಕು ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ. ಗ್ಯಾರಂಟಿ ಮೂಲಕವಾಗಿ ಜನರಿಗೆ ತಲುಪ್ತಾ ಇರುವಂತಹ ಯೋಜನೆಗಳು. ಹಾಗಾಗಿ ಗ್ಯಾರಂಟಿಯನ್ನ ಕಾಂಗ್ರೆಸ್ ಶೋಕೇಸ್ ಮಾಡ್ತಾನೆ ಮತಯಾಚನೆಯನ್ನ ಮಾಡ್ತಾ ಇದ್ರೆ, ಅದೇ ಗ್ಯಾರಂಟಿಗೆ ಗುದ್ದು ಕೊಡೋದರ ಮೂಲಕವಾಗಿ ಆ ಗ್ಯಾರಂಟಿ ಸರಿಯಾಗಿ ಬರೋದಿಲ್ಲ ಅಥವಾ ಬರದೇ ಹೋಗುತ್ತೆ ಮತ್ತು ಇದರಿಂದಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದೇ ವಿಚಾರಗಳನ್ನು ಮುನ್ನೆಲೆಗೆ ತರುವ ಪ್ರಯತ್ನವನ್ನ ಬಿಜೆಪಿಯವರು ಕೂಡ ಮಾಡ್ತಾ ಇದ್ದಾರೆ. ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ನಾಯಕರುಗಳ ಸರ್ಕಸ್ ಈಗ ಮುಂದುವರೆದಿದೆ. ಯಾವ ಸ್ವರೂಪದಲ್ಲಿ ಮಾತಿನ ಭರಾಟೆ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಗ್ಯಾರಂಟಿ ಗುಂಗು ವರ್ಸಸ್ ಗ್ಯಾಸ್ ಗೊಂದಲ ಈಗ ಬಹಳ ದೊಡ್ಡ ಫೈಟ್ನ ವಿಚಾರ. ವಿಶೇಷವಾಗಿ ಉಪಚುನಾವಣೆ ಅಖಾಡದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬಹಳ ದೊಡ್ಡ ಜಿದ್ದಾಜಿದ್ದಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಗ್ಯಾರಂಟಿಯ ಗುಂಗಿನಲ್ಲಿ ಕಾಂಗ್ರೆಸ್ಸಿಗರಿದ್ದು ಅವರು ಬಿಜೆಪಿಯ ವಿರುದ್ಧ ಗ್ಯಾಸ್ ಸಪ್ಲೈನಲ್ಲಿ ಆಗ್ತಾ ಇರುವಂತಹ ತೊಂದರೆಯನ್ನ, ವ್ಯತ್ಯಯದ ಬಗ್ಗೆನೇ ಬಹಳ ಮುಖ್ಯವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಈ ಗ್ಯಾರಂಟಿಗಳಲ್ಲಿ ಇರುವಂತಹ ಲೋಪಗಳನ್ನ ಮುನ್ನೆಲೆಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಗ್ಯಾಸ್ ವರ್ಸಸ್ ಗ್ಯಾರಂಟಿ ಆಗ್ತಾ ಇದೆ ಈ ಬಾರಿಯ ಚುನಾವಣೆಯ ಅಖಾಡದಲ್ಲಿ ಮಾತಿನ ಭರಾಟೆಯೂ ಕೂಡ ಬಹಳ ಜೋರಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕೂಡ ಬಾಗಲಕೋಟೆಯಲ್ಲಿ ಮತ್ತೊಂದು ಸುತ್ತಿನ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಕಳೆದ 3 ದಿವಸಗಳಿಂದ ಅವರು ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರದಲ್ಲಿದ್ದರು. ಬೆಂಗಳೂರಿಗೆ ಬರದೇನೆ ಕೇವಲ ಈ 2 ಮತಕ್ಷೇತ್ರಗಳಲ್ಲಿನೇ ಓಡಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅಷ್ಟರ ಮಟ್ಟಿಗೆ ಅವರ ಪಾಲಿಗೆ ಈ ಚುನಾವಣೆ ಅತ್ಯಂತ ಪ್ರತಿಷ್ಠೆ. ಇದರಲ್ಲಿ ಯಾವುದೇ ಅನುಮಾನಗಳು ಬೇಕಿಲ್ಲ. ಸಿದ್ದರಾಮಯ್ಯನವರ ಪಾಲಿಗೆ ಅತ್ಯಂತ ಪ್ರತಿಷ್ಠೆ ಆಗಿರುವಂಥದ್ದು ಈ ಬಾರಿಯ ಉಪಚುನಾವಣೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ಮಿನಿ ಸಮರದಲ್ಲಿ ನಡೀತಾ ಇರುವಂತಹ ಮೆಗಾ ಫೈಟರ್ ನಾವು ಗಮನಿಸಬೇಕು. ಯಾವ್ಯಾವ ಸ್ವರೂಪದಲ್ಲಿ ಇಲ್ಲಿ ಚರ್ಚೆಗಳು ಆಗ್ತಾ ಇದ್ದಾವೆ, ಯಾವ್ಯಾವ ವಿಷಯಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ, ಹೇಗೆಲ್ಲ ಇಲ್ಲಿ ವಿಚಾರಗಳನ್ನು ಮುಂದಿಟ್ಟುಕೊಂಡು ವಾಗ್ಬಾಣಗಳ ಪ್ರಯೋಗ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಗ್ಯಾಸ್ ಟ್ರಬಲ್ ಇದು ಬಹಳ ಮುಖ್ಯವಾಗಿ ಈ ಉಪಚುನಾವಣೆ ಶುರುವಾದ ನಂತರ ಈಗ ಮತ್ತಷ್ಟು ಜಾಸ್ತಿ ಆಗ್ತಾ ಇರುವಂತಹ ಗ್ಯಾಸ್ ತೊಂದರೆ ಇದೆಯಲ್ಲ, ಆ ಗ್ಯಾಸ್ ಟ್ರಬಲ್ ಅನ್ನ ಈಗ ಬಹಳ ಮುಖ್ಯ ಚುನಾವಣಾ ವಸ್ತುವಾಗಿ ಮಾಡಿಕೊಳ್ಳಲಾಗಿದೆ. ಎರಡನೇದು ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆಯ ವಿಚಾರವನ್ನ. ಪೆಟ್ರೋಲ್ ಡೀಸೆಲ್ನಲ್ಲಿ ಬೆಲೆ ಏರಿಕೆ ಆಗುತ್ತೆ ಅನ್ನುವಂತಹ ಭಯವನ್ನ ಅಥವಾ ಆ ರೀತಿಯಂತಹ ಆತಂಕವನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ. ಈಗಾಗಲೇ ಪ್ರೈವೇಟ್ ಪೆಟ್ರೋಲ್ ಬಂಕ್ಗಳಲ್ಲಿ ಏರಿಕೆ ಆಗಿರುವಂತಹ ಪೆಟ್ರೋಲ್ ಡೀಸೆಲ್ ದರ ಇದಕ್ಕೆ ಪೂರಕವಾಗಿದೆ. ಈ ವಿಚಾರವನ್ನು ಕೂಡ ಕಾಂಗ್ರೆಸ್ನವರು ಮುನ್ನೆಲೆಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ತೆರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಅಂಶವನ್ನ ಸಿದ್ದರಾಮಯ್ಯನವರು ತನ್ನ ಪ್ರತಿ ಭಾಷಣದಲ್ಲೂ ಪ್ರತಿ ಏರಿಯಾದಲ್ಲೂ ಕೂಡ, ಯಾಕಂದ್ರೆ ಹಳ್ಳಿಗಳ ಮಟ್ಟಕ್ಕೆ ಹೋಗಿದ್ದಾರೆ, ಅವರು ವಾರ್ಡ್ ಮಟ್ಟಕ್ಕೆ ಪ್ರಚಾರದಲ್ಲಿ ಹೋಗಿದ್ದಾರೆ, ಹೋಬಳಿ ಮಟ್ಟದಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಆ ಎಲ್ಲ ಕಡೆಗಳಲ್ಲೂ ತೆರಿಗೆ ಅನ್ಯಾಯವನ್ನ ಸಿದ್ದರಾಮಯ್ಯನವರು ಬಹಳ ಮುಖ್ಯವಾಗಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಮಲತಾಯಿ ಧೋರಣೆಯನ್ನ ಕರ್ನಾಟಕದ ಬಗ್ಗೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಸಿದ್ದರಾಮಯ್ಯನವರು ಮುನ್ನೆಲೆಗೆ ತಂದಿರುವಂತಹ ಮತ್ತೊಂದು ಪ್ರಮುಖ ಚುನಾವಣಾ ಅಜೆಂಡಾ. ಈ ಅಜೆಂಡಾವನ್ನು ಕೂಡ ಖುದ್ದು ಸಿದ್ದರಾಮಯ್ಯನವರೇ ಮುನ್ನೆಲೆಗೆ ತರ್ತಾ ಇದ್ದಾರೆ. ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಅಂಶವನ್ನು ಮುನ್ನೆಲೆಗೆ ತಂದು ಚುನಾವಣಾ ಪ್ರಚಾರದಲ್ಲಿ ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಹಾಗೆಯೇ ಗ್ಯಾರಂಟಿ ಗುಂಗು ಇದೆಯಲ್ಲ, ಇದು ಸಹಜವಾಗಿಯೇ ಸರ್ಕಾರಕ್ಕೆ ಇರುವಂತಹ ಒಂದು ಸರ್ಕಾರದ ಕಿರೀಟದಲ್ಲಿರುವ ದೊಡ್ಡ ಗರಿಗಳು ಯಾವುದಿದೆ ಅಂತ ಹೇಳಿದ್ರೆ ಅದು ಪಂಚ ಗ್ಯಾರಂಟಿಗಳೇ. ಆ ವಿಚಾರವನ್ನೇ ಸರ್ಕಾರ ಹೇಳ್ತಾ ಹೋಗ್ತಾ ಇದೆ. ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಮುಂದೆಯೂ ಕೂಡ ಕೊಡ್ತೀವಿ, ನಿಮಗೆ ಇನ್ನೂ 2 ವರ್ಷ ಬರುತ್ತೆ, ಇದು ಅದಾದ ಮೇಲೂ ಬರುತ್ತೆ, ಇದು ಹೀಗೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಗ್ಯಾರಂಟಿಲಿ ಆಗ್ತಾ ಇರುವಂತಹ ತೊಂದರೆಗಳ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿಯವರು ಕೂಡ ಇದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನು ಮಾಡುವಂತಹ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ.
ಹೀಗೆ ಮಿನಿ ಸಮರದಲ್ಲಿ ಮೆಗಾ ಫೈಟ್ ನಡೀತಾ ಇದೆ. ಇವು ಪ್ರಮುಖ ವಿಚಾರಗಳು. ಈ ಸರ್ಕಾರದ ಸಾಧನೆ ವರ್ಸಸ್ ಪ್ರತಿಪಕ್ಷ ಅನ್ನುವಂತಹ ರೀತಿಯಲ್ಲಿ ನಡೀತಾ ಇದೆ. ಇಲ್ಲಿ ಯತ್ನಾಳ ಲಾಭ ಯಾರಿಗೆ ಅನ್ನೋದು ಕೂಡ ಬಹಳ ಕುತೂಹಲದ ವಿಚಾರ. ಯಾಕಂದ್ರೆ ಯತ್ನಾಳ್ ಅವರು ಇವತ್ತು ಬಿಜೆಪಿಯ ಶಾಸಕ ಅಲ್ಲ, ಬಿಜೆಪಿಯ ಉಚ್ಚಾಟಿತ ಶಾಸಕ. ಅವ್ರನ್ನ ಬಿಜೆಪಿಯಿಂದ ಹೊರಗೆ ಹಾಕಲಾಗಿದೆ. ಅವರು ಬಿಜೆಪಿಯ ಸಿಂಬಲ್ ಅನ್ನ ಬಳಕೆ ಮಾಡಂಗಿಲ್ಲ. ಬಿಜೆಪಿಯ ಶಾಸಕರು ಅಂತ ಅವರು ಈಗ ಪರಿಗಣನೆಗೆ ಬರೋದಿಲ್ಲ. ಹಾಗಿದ್ದರೂ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಅಕ್ಕಪಕ್ಕದಲ್ಲಿ ಬಿಜೆಪಿಯ ಶಾಸಕರುಗಳನ್ನು ಕೂರಿಸಿಕೊಂಡು ಯತ್ನಾಳ್ ಅವರು ಪ್ರಚಾರ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕೆ? ಹಿಂದುತ್ವದ ಮತಗಳನ್ನು ಒಗ್ಗೂಡಿಸುವುದು ಮತ್ತು ವೀರಣ್ಣ ಚರಂತಿಮಠ ನನ್ನ ಸ್ನೇಹಿತ ಅನ್ನುವ ಲೆಕ್ಕಾಚಾರದಲ್ಲಿ ಅವರು ಈ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾರೆ. ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕ ಕ್ಯಾಂಪೇನ್ಗೆ ಅವರನ್ನ ಈಗ ಬಿಜೆಪಿಯವರೇ ಬಳಸ್ಕೊಳ್ತಾ ಇದ್ದಾರೆ. ಅಲ್ಲಿ ಬಿಜೆಪಿಯ ಸಿಂಬಲ್ ಬಳಸದೇ ಇರಬಹುದು, ಬಿಜೆಪಿಯ ಬ್ಯಾನರ್ ಬಳಸದೇ ಇರಬಹುದು, ಬಿಜೆಪಿಯ ನಾಯಕರ ಫೋಟೋ ಹಾಕದೇ ಇರಬಹುದು. ಆದರೆ ಅಭ್ಯರ್ಥಿ ಬಿಜೆಪಿಯವರು, ಪಕ್ಕದಲ್ಲಿ ಕುಳಿತಿರುವಂತಹ ನಾಯಕರುಗಳು ಬಿಜೆಪಿಯವರು, ಮತ ಹಾಕಿ ಅಂತ ಕೇಳ್ತಿರೋದು ಬಿಜೆಪಿಯವರಿಗೆ. ಹೀಗಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಿದಂತಹ ಶಾಸಕರನ್ನ ಕರೆಸ್ಕೊಂಡು ಬಂದು ಕ್ಯಾಂಪೇನ್ಗೆ ಬಳಸ್ಕೊಳ್ತಾ ಇದೆ ಬಿಜೆಪಿ. ಇಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಈಗ ನಿಮಗೆ ಬೇಕಾಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ನವರು ಕೇಳುವಂತಾಗಿದೆ. ಯತ್ನಾಳ್ ಅವರ ಎಂಟ್ರಿ ತಮಗೆ ಪಾಸಿಟಿವ್ ಅಂತ ಬಿಜೆಪಿಯವರು ಯೋಚನೆ ಮಾಡ್ತಾ ಇದ್ರೆ, ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ ಈಗ ಬೇಕಾಯ್ತಾ ನಿಮಗೆ ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಇಲ್ಲಿ ಈ ವಿಷಯಗಳನ್ನು ಮುನ್ನೆಲೆಗೆ ತಂದು ಯತ್ನಾಳ್ ಅವರ ಆಗಮನದಿಂದ ಯಾರಿಗೆ ಬಿಜೆಪಿಯೊಳಗೂ ಕೂಡ ಇರಿಸುಗುರುಸಾಗ್ತಾ ಇದೆಯೋ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ಕೂಡ ಮಾಡ್ತಾರೆ. ಇಲ್ಲಿ ಪಕ್ಷದಿಂದ ಹೊರಹಾಕಿದವರನ್ನೇ ಕರೆತರುವ ದುಸ್ಥಿತಿ ಯಾಕೆ ಬಂತು ಅಂತೇಳಿ ಚಾಟಿ ಬೀಸುವಂತಹ ಕೆಲಸವನ್ನ ಕಾಂಗ್ರೆಸ್ನವರು ಬಿಜೆಪಿಗೆ ಮಾಡ್ತಾ ಇದ್ದಾರೆ. ಇದು ಚುನಾವಣಾ ಅಖಾಡದಲ್ಲಿ ಯತ್ನಾಳ್ ಅವರ ಎಂಟ್ರಿಯಿಂದ ಆಗ್ತಾ ಇರುವಂಥದ್ದು. ಹೀಗಾಗಿ ಯತ್ನಾಳ್ ಅವರ ಲಾಭ ನಿಜಕ್ಕೂ ಬಿಜೆಪಿಗೆ ಆಗುತ್ತಾ ಅಥವಾ ಇದು ಕಾಂಗ್ರೆಸ್ಗೆ ಒಂದು ಪ್ರಚಾರದ ಸರಕಾಗುತ್ತಾ, ಲೇವಡಿ ಮಾಡುವಂತಹ ಸರಕಾಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಇದೇ ಕಾರಣಕ್ಕಾಗಿ ಯತ್ನಾಳ್ ಅವರ ಲಾಭ ಯಾರಿಗೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ವಿಚಾರದಲ್ಲಿ ಬಿಜೆಪಿ ನಾಯಕರುಗಳು ಹಾಗೆ ಸೋಮಣ್ಣ ಇವರೆಲ್ಲರೂ ಕೂಡ ಏನೇನು ಹೇಳ್ತಾ ಇದ್ದಾರೆ, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಅನ್ನೋದು ಇವ್ಯಾವುದು ಮುಖ್ಯ ಅಲ್ಲ ಗೌಣ. ಇವತ್ತು ಯಾವ್ದು ಬಸವನಗೌಡರು ಪಾಟೀಲ್ ಬಂದ್ರು ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಮುಖ್ಯ. ರಾಜ್ಯದಲ್ಲಿ ಬಾಗಲಕೋಟೆ ಜನರ ಜೀವನದಲ್ಲಿ ಬದಲಾವಣೆ ಕಾಣ್ತಕ್ಕಂಥದ್ದು ಮುಖ್ಯ. ಅದಕ್ಕೋಸ್ಕರವಾಗಿ ಅವ್ರು ಬಂದಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಇದಕ್ಕೆ ಯಾವುದೇ ಕಾರಣಕ್ಕೆ ನೀವೇನೇ ಹೇಳಿ ಈ ನಮ್ಮ ಪಕ್ಷ ಎಲ್ಲ ಒಂದು ಕಡೆ ಕೆಲವು ತಪ್ಪುಗಳನ್ನು ತಿದ್ದುಕೊಂಡು ಮುಖ್ಯವಾಹಿನಿಗೆ ತರ್ತಕ್ಕಂಥ ಜೊತೆಯಲ್ಲಿ ಕರ್ನಾಟಕದಲ್ಲಿ ಏನಿವತ್ತು ಈ ಅಸಮತೋಲನ ಮಾಡಿ ಒಬ್ಬರು ಎತ್ಕಟ್ಟಿ ಗೊಂದಲ ಮಾಡಿ ಜನರ ಮೇಲೆ ಜನಗಳನ್ನ ಎತ್ಕಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸ್ತಕ್ಕಂಥದಕ್ಕೆ ಒಬ್ಬ ಯತ್ನಾಳರಲ್ಲ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುತೇಕರು ಅವರೇನು ಹೊರಗಡೆಯಿಂದ ಮಾಡಿದ್ದಾರೆ. ಕಾಂಗ್ರೆಸ್ನವರು ಕೂಡ ಅದನ್ನು ತುಂಬ ಚೆನ್ನಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಕೊಡದೆ ಹೋದ್ರೆ ಗೆಲ್ಲಿಸದೆ ಹೋದ್ರೆ ನಾವು ಬದುಕಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು 2 ಸೀಟ್ ಹೋದ್ರೆ ನಮಗೇನು ತೊಂದರೆ ಇಲ್ಲ ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ನ ಬಹುತೇಕ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ. ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವಂತವ್ರು ಅಂತವ್ರನ್ನೇ ಕರ್ಕೊಂಡ್ ಬಂದು ಪ್ರಚಾರ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಗೆ ಬಿಜೆಪಿ ಅವರು ಬಂದ್ರ ಅಂದ್ರೆ ಅವ್ರು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಅವ್ರು ಉಚ್ಚಾಟನೆ ಮಾಡಿದಾರೆ ಅಂತವ್ರನ್ನೇ ಕರ್ಕೊಂಡ್ಬರ್ತಿದ್ದಾರೆ. ಬಿಜೆಪಿ ಅವರು ಇದಾರಲ್ಲ, ಒಂದ್ ಕಡೆ ಉಚ್ಚಾಟನೆ ಮಾಡೋದು, ಇನ್ನೊಂದ್ ಕಡೆ ಅವ್ರ ಕಡೆನೆ ಕರ್ಕೊಂಡ್ಬಂದು ಅವ್ರಿಗೆ ಗ್ವಾಗರೋದು, ಅವ್ರ ಕೈಲಿ ಪ್ರಚಾರ ಮಾಡಿಸೋದು. ಸೊ ಇದು ದ್ವಂದ್ವ ನೀತಿ ಅಲ್ವಾ? ನೋಡಿ, 10 ವರ್ಷ MLA ಆದವ್ರಿಗೆ ಬುದ್ಧಿ ಯಾರು ಹೇಳಕತ್ತಾರ ಅಂದ್ರೆ ಯತ್ನಾಳ್ ಅವ್ರು ಹೇಳಕತ್ತಾರ. ಏನ್ ಹೇಳಿದ್ರಂದ್ರೆ ಗೊತ್ತೈತ್ಲ, ಅಂತ ವ್ಯಕ್ತಿ ಅಂತ ಕುಟುಂಬ ಇವ್ರದಲ್ಲ. ಮನೆಗೆ ಬಂದ್ರೆ ಎಲ್ಲಾರನ್ನೂ ಒಪ್ಕೊಂಡು ಪ್ರೀತಿ ಮಾಡ್ತಕ್ಕಂಥದ್ದು ನಮ್ಮ ಯಶವಂತಿ ಅವ್ರ ಕುಟುಂಬ. ಸಿದ್ದರಾಮಯ್ಯನವರ ಆಡಳಿತದ ಕಾರ್ಯವೈಖರಿ ಮುಗಿದ ಅಧ್ಯಾಯ ಆಗಿದೆ. ಈ 2 ಬೈ ಎಲೆಕ್ಷನ್ನಲ್ಲಿ ಕೂಡ ಇಂಥ ನಿರ್ಲಿಪ್ತ ಸರ್ಕಾರದ ಕಾರ್ಯವೈಖರಿಯನ್ನು ನಾವು 2,000 ಕೊಟ್ಬಿಟ್ಟಿದ್ದೀವಿ. ನಮ್ದೇನು ನಾವು ಕೊಟ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಜನ. 6 ತಿಂಗಳು ಒಂದೇ ಸಾರಿ ಕಂತು ಕೊಟ್ಟಿದ್ದೀವಿ. ನಮ್ಗೆ 12,000 ಬತ್ತು. ಯಾವ್ದು ಕೊಟ್ಟಿದ್ದೀರಿ ದುಡ್ಡು? ನೀವು ನಿಮ್ಮ ಮನೆ ದುಡ್ಡು, ಅದು ಸಾಮಾನ್ಯ ಜನರ ಟ್ಯಾಕ್ಸ್ ಪೇಯರ್ ದುಡ್ಡು. ಈ ದುಡ್ಡನ್ನೆಲ್ಲ ಕೊಟ್ಟು ಜನರನ್ನ ವಂಚನೆ ಮಾಡ್ತಕ್ಕಂಥದ್ದು ಕರ್ನಾಟಕದ ಜನ ಒಂದು ಸಾರಿ ನೋಡಿದ್ರು, 2 ಸಾರಿ ನೋಡಿದ್ರು, ಮತ್ತೆ ನಿಮ್ಮ ಡೊಂಬರಾಟವನ್ನ ನೋಡೋದಕ್ಕೆ ಸಹಿಸೋದಕ್ಕೆ ಸಾಧ್ಯತೆ ಇಲ್ಲ. 15ರಿಂದ 1 ತಿಂಗಳ ಕಾಲ ಅಷ್ಟೇ ಸಿಎಂ ಅವರ ಅವಧಿ, ಆಮೇಲೆ ಅವರು ಹೊರ ಹೋಗ್ತಾರೆ ಅಂತ ಮಾತಾಡಿದ್ರು. ಯಾರು? ಸೋಮಣ್ಣ ಸುದ್ದಿಗೋಷ್ಠಿ. ಸೋಮಣ್ಣ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್.
ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ಸೋಮಣ್ಣ ಯಾರು? ಬಿಜೆಪಿನಲ್ಲಿ ಇರ್ತಕ್ಕಂಥ ಕೆಲಸ ಇಲ್ಲದೆ ಇರ್ತಕ್ಕಂಥ ಮಂತ್ರಿ. ಅವ್ರು ನಿಮ್ಗೆ ಗೊತ್ತಾ? ನಿಮ್ಗೆ ಸ್ಟೇಟ್ ಮಿನಿಸ್ಟರ್, ಅವ್ರು ಯಾವ ಫೈಲು ಹೋಗಲ್ಲ. ಹೀಗೆ ಸೋಮಣ್ಣ ಅವರು ಕೆಲಸ ಇಲ್ದಿರೋ ಮಂತ್ರಿ ಅನ್ನುವಂಥ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ಕಾರಗಳಿಗೂ ಕೂಡ ಗ್ಯಾಸ್ ಟ್ರಬಲ್ ಈಗ ಶುರುವಾಗಿದೆ. ಇಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಹೇಳಿ ಕಾಂಗ್ರೆಸ್ ಅವರು ಬಿಜೆಪಿಯವರು ಮಾತಾಡ್ಕೊಳ್ಬೋದು. ಆದರೆ ಜನಸಾಮಾನ್ಯರಿಗೆ ಇದು ಎಲ್ಲ ಸರ್ಕಾರಗಳ ಜವಾಬ್ದಾರಿ. ಜನಸಾಮಾನ್ಯರು ಕೇಳ್ತಾ ಇರೋಂಥದ್ದೇನು? ಓಕೆ, ಕೇಂದ್ರದಿಂದ ಹಾಗೆ ಆಗ್ತಿದೆ ಹೀಗೆ ಆಗ್ತಿದೆ ಅಂತ ಹೇಳಿದ್ರೆ ರಾಜ್ಯದವ್ರು ಏನು ಮಾಡ್ತಾ ಇದ್ರಿ, ನೀವು ಕೇಂದ್ರದವ್ರ ಜೊತೆ ಹೋಗಿ ಮಾತಾಡಬೇಕಲ್ಲ ಅನ್ನೋದು ಸಾಮಾನ್ಯ ಜನ ಕೇಳ್ತಿರುವಂತಹ ಪ್ರಶ್ನೆ. ಎಲೆಕ್ಷನ್ ಅಖಾಡದಲ್ಲೂ ಕೂಡ ಈಗ ಗ್ಯಾಸ್ ಗದ್ದಲ ಈಗ ಜೋರಾಗಿದೆ. ಬೈ ಎಲೆಕ್ಷನ್ ಅಖಾಡದಲ್ಲೂ ಕೂಡ ಈ ಗ್ಯಾಸ್ ಗದ್ದಲ ಬಹಳ ಜೋರಾಗಿ ನಡೀತಾ ಇದೆ. ವಿಶೇಷವಾಗಿ ಗ್ಯಾಸ್ಗಾಗಿ ಬೀದಿಗೆ ಬಿದ್ದಿರುವಂಥ ಆಟೋ ಮತ್ತು ಕ್ಯಾಬ್ಗಳ ಚಾಲಕರು, ಹೋಟೆಲ್ಗಳ ಮಾಲೀಕರು, ಸಾಮಾನ್ಯ ಜನ ಕೂಡ, ವಿಶೇಷವಾಗಿ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಸಾಮಾನ್ಯ ಜನ ಕೂಡ ಈ ರೀತಿಯಾಗಿ ಕ್ಯೂ ನಿಂತು ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ. ಇಂಥದ್ದೊಂದು ಪರಿಸ್ಥಿತಿ ನಮ್ಮದೇ ರಾಜ್ಯದಲ್ಲಿದೆ, ನಮ್ಮ ರಾಜ್ಯದಲ್ಲೇ ಇರುವಂಥ. ಈ ಕಾರಣಕ್ಕಾಗಿಯೇ ಬೀದಿಗೆ ಬಿದ್ದಿರುವಂತಹ ಜನಕ್ಕೆ ರಾಜ್ಯ ಸರ್ಕಾರ ಆದ್ರೇನು, ಕೇಂದ್ರ ಸರ್ಕಾರ ಆದ್ರೇನು, ನೀವು ಮೊದಲು ನಮ್ಮ ಸಮಸ್ಯೆಗೆ ಸ್ಪಂದಿಸಿ, ನೀವು ಈ ಜವಾಬ್ದಾರಿಯನ್ನು ನಿಭಾಯಿಸಿ, ಮುಂಚೂಣಿಯಲ್ಲಿ ನಿಂತುಕೊಂಡು ನಮಗೆ ಬೇಕಾಗಿರೋದನ್ನು ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಹೋಟೆಲ್ ಉದ್ಯಮಗಳಿಗೂ ಕೂಡ ಗ್ಯಾಸ್ ವ್ಯತ್ಯಯದಿಂದ ತೊಂದರೆ ಆಗ್ತಾ ಇದೆ. ಈ ತೊಂದರೆ ಆಗ್ತಾ ಇರುವಂತಹ ಕಾರಣಕ್ಕಾಗಿದೆ ಅವರೆಲ್ಲರೂ ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಮೇಲೂ ಒತ್ತಡ ಹೇರ್ತಿದ್ದಾರೆ, ಕೇಂದ್ರ ಸರ್ಕಾರದ ಮೇಲೂ ಒತ್ತಡ ಹೇರ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರದವರು ಹೇಳ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರದ ವಿರುದ್ಧ ಆಗ್ತಾ ಇರುವಂಥದ್ದು. ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂಥದ್ದು, ನಾವು ಕೇವಲ ಡಿಸ್ಟ್ರಿಬ್ಯೂಷನ್ ಅಷ್ಟೇ, ಗ್ಯಾಸ್ ಕೊಡಲಾಗದ ಕೇಂದ್ರ ಸರ್ಕಾರ ಅಂತ ಹೇಳಿ ಕೈ ನಾಯಕರು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಇವರಿಗೆ ಗ್ಯಾಸ್ ಕೊಡೋಕೆ ಆಗ್ತಾ ಇಲ್ಲ ಅಂತೇಳಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಇವಾಗ ಬಹಳ ದೊಡ್ಡ ಮಟ್ಟದ ಜಿದ್ದಾಜಿದ್ದಿ ಈ ಒಂದು ಎಲೆಕ್ಷನ್ ಅಖಾಡದಲ್ಲಿ ಸಾಗ್ತಾ ಇರುವಂಥದ್ದು. ಗ್ಯಾಸ್ ಕೊಡಲಾಗದ ಕೇಂದ್ರ ಸರ್ಕಾರ ಅಂತೇಳಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಈ ವಿಷಯದಲ್ಲಿ ಸಿಎಂ ಹಾಗೂ ಡಿಸಿಎಂ ಏನು ಹೇಳಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಕೇಂದ್ರ ಸರ್ಕಾರ ಮಾಡಬೇಕ್ರಿ, ಇದು ಕೇಂದ್ರ ಸರ್ಕಾರದ ಕರ್ತವ್ಯ. ಗ್ಯಾಸು ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ, ರಾಜ್ಯ ಸರ್ಕಾರದ್ದಲ್ಲ. ರಾಜ್ಯ ಸರ್ಕಾರ ವಿತರಣೆ ಮಾಡೋದಷ್ಟೇ. ಈಗ ಆಟೋ ಚಾಲಕರು ಕೆಎಚ್ ಮುನಿಯಪ್ಪ ಅವ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕೆ? ಇದೇ ಒಂದು LPG CNG ಸಿಗದೇ ಇರೋದಕ್ಕೆ ಮುನಿಯಪ್ಪ ಅವ್ರ ಮನೆಗೆ ನರೇಂದ್ರ ಮೋದಿ ಅವ್ರಿಗೆ ಗೆರವು ಮಾಡಬೇಕು, ಅವ್ರಿಗೆಲ್ಲ ಇದು ಮಾಡ್ತಾ ಇರೋದು. ಯುದ್ಧ ಇದೆ, ಯುದ್ಧ ನಡೀತದೆ. ಬಟ್ ಇವರು ಗ್ಯಾಸ್ ಸಿಲಿಂಡರ್ಗಳನ್ನ ಪೂರೈಕೆ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಸುಮ್ಮನೆ ಬರೀ ಖಾಲಿ ಮಾತು, ಬರೀ ಪುಟ್ಟಿ ಬೇವಿನ ಸೊಪ್ಪು ನಂದೇ ಬೆಳಗೋ ಪೂಜಾರಯ್ಯ ಅಂತ ಬರೀ ಖಾಲಿ ಗಂಟೆ ಹೊಡ್ಕೊಂಡು ಕೂತ್ಕೋತಾರೆ. ಅಕ್ಷತೆ ಅಂದ್ಬಿಟ್ಟು ಒಂದ್ ಕಡೆ ಅಕ್ಕಿ ಇತ್ತು, ಇನ್ನೊಂದ್ ಕಡೆ ಅರ್ಶನ ಇತ್ತು, ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಅಂದ್ಬಿಟ್ಟು ಇದರಿಂದ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು. ಎಲ್ಲಿಂದ ಬಂದ್ಬಿಡ್ತು? ಇಲ್ಲೇ ಅವರೇ ನಾನೆಲ್ಲ ವಿಡಿಯೋ ಮಾಡಿಸಿಟ್ಟಿದ್ದೀನಿ. ಅವರ ಇದರಲ್ಲೇ ಅಕ್ಕಿ ಅರ್ಶನ ತರಿಸಿಸ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಒಂದು ಕವರ್ಗೆ ಹಾಕ್ಬಿಟ್ಟು ಮನೆಗೆ ಹಂಚಿಸ್ಬಿಟ್ರು. ಈ ಗಂಚಿಲಿ ಗ್ಯಾಸ್ಗಳನ್ನ ಎತ್ಕೊಂಡೋಗಿ ಮನೆ ಬಾಗಿಲುಗಳಿಗೆ ನಮ್ಮ ಸರ್ಕಾರ ಇದೆ ಅಂತ ಅಂದ್ಬಿಟ್ಟು. ಹಿಂದೆ ಮೋದಿ ಅವ್ರದ್ದು ಫೋಟೋ ಇತ್ತಲ್ಲ ಪೆಟ್ರೋಲ್ ಬಂಕಲ್ಲಿ, ಏನಾಯ್ತು ಈಗ ಅದು? ಇದ್ರದ್ದು ಗ್ಯಾಸ್ದು ಸಿಲಿಂಡರ್ ತೆಗೆದುಬಿಟ್ಟವ್ರ ಈಗ, ಉಜ್ವಲ ಯೋಜನೆ. ಸೊ ಹಂಗೆ ಸುಮ್ಮನೆ ಬರೀ ಮಾತಾಡೋದು ಏನು ಸುಖ ಇಲ್ಲ. ಅವರೆಲ್ಲ ಹರತೆಯನ್ನು ಕಳ್ಕೊಂಡಿದ್ದಾರೆ. ಹೀಗೆ ಕಾಂಗ್ರೆಸ್ನವರು ಗ್ಯಾಸ್ ವಿಚಾರವನ್ನು ಮುನ್ನೆಲೆಗೆ ತಂದು ಈ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಕೂಡ ಬಹಳ ಮುಖ್ಯವಾದ ವಿಷಯ ಮಾಡೋದಕ್ಕೆ ಹೊರಟಿದ್ದಾರೆ. ಇತ್ತ ಗ್ಯಾರಂಟಿಯ ಗುಂಗು ಕೂಡ ಬಹಳ ಜೋರಾಗಿ ಸಾಗ್ತಾ ಇರುವಂಥದ್ದು. 2 ಕ್ಷೇತ್ರಗಳ ಉಪಚುನಾವಣೆಯನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಅವರು ಗ್ಯಾರಂಟಿ ಅಸ್ತ್ರವನ್ನು ಬಳಕೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿಯೇ ತಮಗೆ ಮತ ತಂದು ಕೊಡುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನವ್ರಿಗಿರುವಂತಹ ಬಹಳ ದೊಡ್ಡ ಆಶಯ, ಬಹಳ ದೊಡ್ಡ ಕನಸು ಅಥವಾ ದೊಡ್ಡ ನಿರೀಕ್ಷೆ. ಇವೆಲ್ಲವೂ ಕೂಡ ಗ್ಯಾರಂಟಿಗಳ ಮೇಲೆ ನಿಂತಿದೆ. ಇದೇ ಕಾರಣಕ್ಕಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ 30 ಜಿಲ್ಲೆಗಳ ಸದಸ್ಯರಿಂದ ಮತಬೇಟೆ ನಡೀತಾ ಇದೆ. ಈಗ 2 ಮತಕ್ಷೇತ್ರಗಳಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ 30 ಜಿಲ್ಲೆಗಳ ಸದಸ್ಯರುಗಳನ್ನು ಕೂಡ ಅಲ್ಲಿಗೆ ಕರೆಸಲಾಗಿದೆ. ಅಲ್ಲಿ ಮತಬೇಟೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ ಅಂತ ಹೇಳಿದ್ರೆ, ಈಗಾಗಲೇ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರುಗಳನ್ನು ಆಯಾ ಮತಕ್ಷೇತ್ರಗಳಲ್ಲಿ
ಹಂಚಿಕೆ ಮಾಡಲಾಗಿದೆ. ಅವರು 2 ಸುತ್ತಿನ ಪ್ರಚಾರ ಸಭೆಯಲ್ಲಿ ತೊಡಗ್ತಾರೆ. 2 ವಿಭಾಗ ಮಾಡಿ 2 ಕ್ಷೇತ್ರಗಳಲ್ಲಿ ಮತಬೇಟೆಗೆ DK ಶಿವಕುಮಾರ್ ಅವರು ರಣತಂತ್ರವನ್ನು ರೂಪಿಸಿದ್ದಾರೆ. ನೋಡಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು ಅವರು ಈಗ ಹೋಗ್ತಾ ಇದ್ದಾರೆ. ಆ ಮೂಲಕ ಗ್ಯಾರಂಟಿ ಅನುಷ್ಠಾನ ಸಮಿತಿ ಆಲ್ರೆಡಿ ಹಳ್ಳಿ ಮಟ್ಟದವರೆಗೂ ಕೂಡ ವಿಸ್ತರಿಸಿಕೊಂಡಿದೆ. ಈ ಎಲ್ಲ 30 ಜಿಲ್ಲೆಗಳಿಂದಲೂ ಕೂಡ ಈಗ ಅವ್ರನ್ನ ಕರೆಸ್ಕೊಳ್ಳಲಾಗಿದೆ. 2 ಮತಕ್ಷೇತ್ರಗಳಲ್ಲಿ 2 ವಿಭಾಗ ಮಾಡಿ ಅವ್ರನ್ನ ಬಿಟ್ಟಿದ್ದಾರೆ. ಅವರು ವ್ಯಾಪಕವಾದಂತಹ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬೂತ್ ಮಟ್ಟದ ನಿಯೋಜಿತ ಸದಸ್ಯರಿಂದಲೂ ಕೂಡ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಯಾಕಂದ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಬೂತ್ ಮಟ್ಟದಲ್ಲೂ ಕೂಡ ನಿಯೋಜಿತ ಸದಸ್ಯರುಗಳಿದ್ದಾರೆ. ಅವರುಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಹಾಗಾಗಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ, ಯಾವ ಫಲಾನುಭವಿಗಳಿಗೆ ಯಾವ ಸ್ವರೂಪದಲ್ಲಿ ಯಾವ್ಯಾವ ಯೋಜನೆಗಳು ತಲುಪ್ತಾ ಇದ್ದಾವೆ, ಯಾರಿಗೆಲ್ಲ 2,000 ರೂಪಾಯಿ ಬರ್ತಿದೆ, ಯಾರಿಗೆಲ್ಲ ವಿದ್ಯುತ್ ಫ್ರೀ ಇದೆ, ಎಷ್ಟು ಮಂದಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಆ ಊರಲ್ಲಿ, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಇದರ ಆಧಾರದ ಮೇಲೆಯೇ ಪ್ರಚಾರ ನಡೀತಾ ಇದೆ. ಬಹಳ ವ್ಯವಸ್ಥಿತವಾಗಿ ಈ ಚುನಾವಣಾ ಪ್ರಚಾರವನ್ನು ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಹಳ್ಳಿಗಳವರೆಗೆ ತಲುಪೋದು ಅಂದರೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಮಾತ್ರ ಅಲ್ಲ, ಗ್ಯಾರಂಟಿ ಕೊಟ್ಟಿರೋದನ್ನು ನೆನಪಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಅನುಷ್ಠಾನ, ಬಳಕೆ, ಮುಂದುವರಿಕೆಯ ಬಗ್ಗೆಯೂ ಕೂಡ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಜನರಿಗೆ ಧೈರ್ಯ ತುಂಬ್ತಾ ಇದ್ದಾರೆ. ನಿಮಗೆ ಈ ಗ್ಯಾರಂಟಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ 2,000 ರೂಪಾಯಿಯ ಗೃಹಲಕ್ಷ್ಮಿ ಏನಿದೆ ಇದು ತನ್ನದೇ ಆದಂತಹ ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ಗಿರುವಂತಹ ಅಚಲ ವಿಶ್ವಾಸ. ಯಾಕಂದರೆ 2,000 ರೂಪಾಯಿ ಅಂದರೆ ವರ್ಷಕ್ಕೆ 24,000 ರೂಪಾಯಿ ಬಂದು ತಲುಪುತ್ತೆ. ಈ ಕಾರಣಕ್ಕಾಗಿ ತಮಗೆ ಮತ ಹಾಕ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಗರಿದ್ದಾರೆ. ಗ್ಯಾರಂಟಿ ಅನುಷ್ಠಾನ, ಬಳಕೆ, ಮುಂದುವರಿಕೆಯ ಬಗ್ಗೆ ಆಶ್ವಾಸನೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಸರ್ಕಾರ ದುಡ್ಡು ಕೊಟ್ಟು ಓಟ್ ಕೇಳ್ತಾ ಇದೆ ಅಂತೇಳಿ ಬಿಜೆಪಿಯವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ದುಡ್ಡು ಕೊಟ್ಟು ಓಟನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿ, ಅದರಲ್ಲೂ ವಿಶೇಷವಾಗಿ ಗ್ಯಾರಂಟಿ ಹೆಸರಲ್ಲಿ ಮತದಾರರಿಗೆ ಮೋಸ ಮಾಡಲಾಗ್ತಾ ಇದೆ ಅಂತ ಹೇಳಿ ಬಿಜೆಪಿಯವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ಮತದಾರರಿಗೆ ಮೋಸ ಮಾಡಲಾಗ್ತಾ ಇದೆ, ಜನರ ತೆರಿಗೆ ದುಡ್ಡನ್ನು ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾರೆ. ಇವರಿಗೆ ಓಟ್ಗೋಸ್ಕರ ಇವರು ಇದನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಸರ್ಕಾರವೇ ಪರೋಕ್ಷವಾಗಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಹೇಳಿ, ಸರ್ಕಾರದಿಂದಲೇ ಪರೋಕ್ಷವಾಗಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಅಂತ ಹೇಳಿ ಬಿಜೆಪಿಯವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ನಿರಂತರವಾದಂತಹ ವಾಗ್ದಾಳಿಯನ್ನು ಬಿಜೆಪಿಯವರು ಕೂಡ ಈ ಚುನಾವಣಾ ಅಖಾಡದಲ್ಲಿ ಮುಂದುವರಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನು ಹೇಳಿದ್ದಾರೆ ಅಂತ ತೋರಿಸ್ತೀನಿ. ಹೋದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅಕೌಂಟಿಂಗ್ ಇಯರ್ನಲ್ಲಿ ಕೊಟ್ಟಿಲ್ಲ, ಅದನ್ನು ಕೂಡ ಕೊಡ್ತೇವೆ. ಇಷ್ಟು ಕೊಟ್ಟವರು ಈಗ ನಮ್ಮೂರಲ್ಲಿ ಒಂದು ಗಾದೆ ಇದೆ, ದಿವಸ ಒಬ್ಳು ಬಂದಂಥ ವ್ಯಕ್ತಿಗೆ ಊಟ ಆಗ್ತಿದ್ಲಂತೆ. ಒಂದು ದಿವಸ ಅವಳಿಗೇನೋ ಹೊಟ್ಟೆ ನೋವು ಬಂದು ಎದೆನೋ ಬಂದು ಊಟ ಕೊಡಲಿಲ್ವಂತೆ, ಪಕ್ಕದವಳು ಕರೆದ್ಬಿಟ್ಟು ಊಟ ಕೊಟ್ಬಿಟ್ಲಂತೆ. ಆ ನೋಡಿ ನಮ್ಗೆ ಊಟ ಕೊಡಲಿಲ್ಲ, ನನ್ನ ತಾಯಿ ಸುಖವಾಗಿರೆ ಅಂತ ಹೇಳಿದ್ಲಂತೆ ಅವಳು. ಅಂಥ ಬಡ್ಡೆ ಇಕ್ಲಿ ಇವರು ವರ್ಷಾನುಗಟ್ಟಲೆ ಕೊಟ್ಟು ಅಂತ ಬಿಟ್ಬಿಟ್ಟು 2 ತಿಂಗಳು ಕೊಟ್ಟಿಲ್ಲ, 1 ತಿಂಗಳದ್ದು ಬಂದಿಲ್ಲ. ನಾಚಿಕೆ ಆಗ್ಬೇಕು ಇವ್ರಿಗೆ. ಗೃಹಲಕ್ಷ್ಮಿ ಕೇವಲ 10 ತಿಂಗಳು ಮಾತ್ರ ಬರ್ತಾ ಇದೆ, 2 ತಿಂಗಳು ಕೊಡೋದಿಲ್ಲ ಅಂತ ಒಂದು ಆರೋಪ. ಕೊಡ್ತಾ ಇದ್ದೀವಿ, ತಿಂಗಳು ಅಂತಲ್ಲ ಕೊಡ್ತಾ ಇದ್ದೀವಿ. ಈಗ ಕೊಡಬೇಕಾಗಿದೆ ಇನ್ನು 2 ತಿಂಗಳು 3 ತಿಂಗಳದ್ದು ಕೊಡಬೇಕು ಅಂತ ಕೊಡ್ತಾ ಇದ್ದೀವಿ. 100ಕ್ಕೆ 95-98% ಜನ 60,000 ಹೆಣ್ಮಕ್ಳು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ದಾರೆ. ಸುಮಾರು 61,000 ಗೃಹ ಜ್ಯೋತಿ ತೆಗೆದುಕೊಳ್ತಾ ಇದ್ದಾರೆ. 1,45,000 ಅನ್ನಭಾಗ್ಯ. ಅವರೆಲ್ಲರನ್ನೂ ಭೇಟಿ ಮಾಡಿದಾಗ ನಾವು ಯಾರು ಏನಾರು ಇರಲಿ, ನಮ್ಮನೆ ಯಜಮಾನರುಗಳು ಏನಾರು ಮಾಡ್ಕೊಳ್ಳಿ, ನಾವು ಕಾಂಗ್ರೆಸ್ಗೆ ಸಹಾಯ ಮಾಡ್ತೀವಿ. ಈ ಕಾಂಗ್ರೆಸ್ ಸಹಾಯ ಹೀಗೆ ಕಾಂಗ್ರೆಸ್ನಲ್ಲಿ ಇರುವಂತಹ ವಿಶ್ವಾಸ, ನಮಗೇನೆ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಮತಗಳು ಬರ್ತವೆ, ವಿಶೇಷವಾಗಿ ಹೆಣ್ಣುಮಕ್ಕಳ ಮತ ಅಂತ ದೊಡ್ಡ ಸಂಖ್ಯೆಯಲ್ಲಿ ಬರುತ್ತೆ ಅಂತ ಹೇಳಿ. ಇನ್ನು ಅಖಾಡದಲ್ಲಿ ದಿಗ್ಗಜರು ಮತಬೇಟೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಬಾಗಲಕೋಟೆಯ ಬೇವಿನಮಟ್ಟಿ ಗ್ರಾಮದಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅವರು 2ನೇ ಸುತ್ತಿನ ಪ್ರಚಾರ ಸಭೆಯನ್ನು ಈಗ ಬಾಗಲಕೋಟೆಯಲ್ಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಮೊದಲ ಹಂತದಲ್ಲಿ 3 ದಿವಸ ಪ್ರಚಾರ ಮಾಡಿದ್ರು, ಅದಾದಮೇಲೆ 3 ದಿವಸ ದಾವಣಗೆರೆ ದಕ್ಷಿಣ, ಈಗ ಮತ್ತೊಮ್ಮೆ ಬಾಗಲಕೋಟೆಗೆ ಹೋಗಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯನವರು ಭರ್ಜರಿಯಾದಂತಹ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆಯೇ ಕಾಂಗ್ರೆಸ್ ನಾಯಕರು ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಯ ಪರವಾಗಿ ಮತಬೇಟೆ ಮಾಡ್ತಾ ಇದ್ದಾರೆ. ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಬೇಕಾದಂತಹ ಪ್ರಯತ್ನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತೊಡಗಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಯಡಿಯೂರಪ್ಪನವರ ಪ್ರಚಾರ ನಡೆಯುತ್ತೆ. ಯಡಿಯೂರಪ್ಪ ಅವರು ಕೂಡ ಅಷ್ಟೇ ಈ ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ.
ಯಾಕಂದರೆ ಬಾಗಲಕೋಟೆ ಮತಕ್ಷೇತ್ರ ಏನಿದೆ ಇದರಲ್ಲಿ ಇದು ಲಿಂಗಾಯತ ಬಾಹುಳ್ಯ ಇರುವಂತಹ ಮತಕ್ಷೇತ್ರ. ಅಷ್ಟೇ ಅಲ್ಲ, 1996ರಿಂದ ಅಲ್ಲಿ ಕಳೆದ 30 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ 2 ಬಾರಿ ಗೆದ್ದಿರೋದು ಬಿಟ್ಟರೆ ಉಳಿದಂಗೆ ಗೆದ್ದಿರುವಂಥದ್ದು ಭಾರತೀಯ ಜನತಾ ಪಕ್ಷ. ಈ ಕಾರಣಕ್ಕಾಗಿಯೇ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಅದು. ಯತ್ನಾಳ್ ಪ್ರವಾಸದ ಬಳಿಕ ಮತ್ತೆ ಅಖಾಡಕ್ಕೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ನಿನ್ನೆ ಮತ್ತು ಇವತ್ತು ಯತ್ನಾಳ್ ಅವರು ಪ್ರಚಾರ ಮಾಡ್ತಾ ಇರುತ್ತಾರೆ. ಈ ಕಾರಣಕ್ಕಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ವಾಪಸ್ ಹೋಗಿದ್ರು. ನಾಳೆ ಮತ್ತೆ ಅವರು ಎಂಟ್ರಿ ಕೊಡ್ತಾರೆ ಬಾಗಲಕೋಟೆಗೆ, ಮತ್ತೆ ಅವರು ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ದಾವಣಗೆರೆಯಲ್ಲಿ ಛಲವಾದಿ ಸಮಾಜದ ಮುಖಂಡರ ಜೊತೆಗೆ ಕಾಂಗ್ರೆಸ್ ನಾಯಕರುಗಳು ಸಭೆಯನ್ನು ನಡೆಸಿದ್ದಾರೆ. ಯಾಕಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕುತೂಹಲದಿಂದ ಎಲ್ಲರೂ ಕೂಡ ನೋಡ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ಒಳ ಮೀಸಲಾತಿಯ ಪ್ರಭಾವ ಏನಾಗುತ್ತೆ ಅಂತ ಹೇಳಿ. ಒಳ ಮೀಸಲಾತಿಯ ಪರಿಣಾಮವಾಗಿ ದಲಿತ ಮತಗಳ ವಿಭಜನೆ ಆಗುತ್ತಾ, ಕಾಂಗ್ರೆಸ್ನ ಕೈ ತಪ್ಪಿ ಹೋಗುತ್ತಾ ಅನ್ನೋದ್ರ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಇವರಿಬ್ಬರೂ ಕೂಡ ಛಲವಾದಿ ಸಮುದಾಯದ ಮತ್ತು ಬೇರೆ ಬೇರೆ ದಲಿತ ಸಮುದಾಯಗಳ ಮನವೊಲಿಕೆಯಲ್ಲಿ ತೊಡಗಿದ್ದಾರೆ. ಎಸ್ ಸಿ ರೈಟ್ನ ಪರಿಶಿಷ್ಟ ಜಾತಿ ಬಲಗೈಯ ಮನವೊಲಿಕೆ ಮಾಡುವಂತಹ ಕೆಲಸವನ್ನು ಈ ಇಬ್ಬರು ಮಾಡ್ತಾ ಇದ್ದಾರೆ. ಚಳವಳಿ, ಬದಲಾವಣೆ, ಕೋಮು ಸೌಹಾರ್ದತೆ, ಸಮಾನತೆಯ ಸಂದೇಶ ಇವೆಲ್ಲವನ್ನೂ ಕೂಡ ಆ ವರ್ಗದ ಜನರ ಮುಂದೆ ಇಡ್ತಾ ಇದ್ದಾರೆ. ಆ ಮೂಲಕ ಈ ಚುನಾವಣೆಯನ್ನು ಗೆಲ್ಲೋದಕ್ಕೆ ಬೇಕಾದಂಥ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಉಪಚುನಾವಣೆ ಅಖಾಡಕ್ಕೆ ನಾಳೆಯಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ನಾಳೆಯಿಂದ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಮತಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿಯ ನಾಯಕರುಗಳ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸಲಿದ್ದಾರೆ. ನಾಳೆ ನಾಡಿದ್ದು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಕುಮಾರಸ್ವಾಮಿ ಅವರು ಪ್ರಚಾರದಲ್ಲಿ ತೊಡಗ್ತಾರೆ. ಇಲ್ಲಿ ನಾಯಕರುಗಳ ಮಾತುಗಳನ್ನು ನಿಮ್ಗೆ ತೋರಿಸ್ತೀನಿ. ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಜನರ ಒಂದು ನಾಡಿ ಮಿಡಿತ ಏನು ಅಂತ ನೀವು ಕೇಳೋದಾದ್ರೆ, ಮತದಾರರು ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬೇಸತ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಏನು ಆಂಟಿ ಇನ್ಕಂಬನ್ಸಿ ಅಂತ ಕರಿತೀವಿ, ಆಡಳಿತ ಪಕ್ಷದ ಒಂದು ವಿರೋಧಿ ಅಲೆ ಇದು ಎರಡೂ ಕ್ಷೇತ್ರದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಮತ್ತು ಆಡಳಿತ ಪಕ್ಷದವರು ಗ್ಯಾರಂಟಿಗಳ ಒಂದು ಭ್ರಮೆನಲ್ಲೇನಿದ್ದಾರೆ, ಈ ಭ್ರಮೆಯಿಂದ ಹೊರಗೆ ಬರಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಈ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅದು ಅರ್ಥ ಆಗ್ತದೆ. ರಾಜ್ಯದ ಜನತೆಗೆ ಗೊತ್ತಿದೆ, ಇದು ಕೇಂದ್ರ ಸರ್ಕಾರ ಕೊಡುವಂಥ ಯೋಜನೆ. ಇದು ಇವತ್ತು ಅನ್ನರಾಮಯ್ಯ ಅಂತ ಹೇಳೋಕ್ಕೆ ನಿಮ್ಗೆ ಯಾವ ಅಧಿಕಾರ ಇದೆ? ನೀನು ಅನ್ನರಾಮಯ್ಯ ಅಲ್ಲ, ಕನ್ನರಾಮಯ್ಯ. ಯಾಕೆಂದರೆ ಕೇಂದ್ರ ಸರ್ಕಾರ ಕೊಡುವಂಥ ಅಕ್ಕಿಗೆ ನೀನು ಕನ್ನ ಹಾಕಿ ಕನ್ನರಾಮಯ್ಯ ಆಗೋಗಿದೆಯಾ ನೀನು? ಅದನ್ನು ಜಗಜ್ಜಾಹೀರಾತಾಗಿ ಹೇಳ್ಬೇಕು ನೀನು. ಎಲ್ಲಿಂದ ಬರ್ತದೆ ಅಕ್ಕಿ? ಕೇಂದ್ರ ಸರ್ಕಾರದ ಕೊಡುವಂಥದ್ದು ಅಕ್ಕಿ. ಹಿಂದೆನೂ ಗೆದ್ದಿದ್ದೀವಿ ಬೈ ಎಲೆಕ್ಷನ್ಗಳಲ್ಲಿ, ಈಗಲೂ ಕೂಡ ಗೆಲ್ತೀವಿ. ಬಾಗಲಕೋಟೆ ಏನೋ ಕಷ್ಟ ಇದೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬಾಗಲಕೋಟೆ ಕಷ್ಟ ಆಗುತ್ತೆ ಅಂತ ಬಿಜೆಪಿ ಅವರು ಕಷ್ಟ ಆಗುತ್ತೆ ಗೆಲ್ಲೋದು ಅಂತ. ಇಲ್ಲಿ ಕಷ್ಟ ಆಗಲ್ವಾ? ಇಲ್ಲಿ ಹೇಳ್ತಾರೆ ನಾವು ಬಾಗಲಕೋಟೆ ಎರಡೂ ಕಡೆ ಕಷ್ಟ ಅವ್ರಿಗೆ. ಆಮೇಲೆ ಹೀಗೆ ಬಿಜೆಪಿಯವರ ಪ್ರಕಾರ ಅವರು 2-2 ಗೆಲ್ತಾರೆ, ಕಾಂಗ್ರೆಸ್ನವರ ಪ್ರಕಾರ ಅವರು 2-2 ಗೆಲ್ತಾರೆ. ಆದರೆ ಇಲ್ಲಿ ಗ್ಯಾರಂಟಿಗಳು ಹೇಗೆಲ್ಲ ಕೆಲಸ ಮಾಡ್ತವೆ ಅನ್ನೋಂಥದ್ದು ಕೂಡ ಕುತೂಹಲದಿಂದ ನೋಡಬೇಕಾಗಿರುತ್ತೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಹಿಂದಿ ಕೈ ಬಿಟ್ಟರೆ ಭವಿಷ್ಯಕ್ಕೆ ತೊಂದರೆ, ಸರ್ಕಾರಕ್ಕೆ ರಾಜ್ಯಪಾಲರ ಸಲಹೆಗಳು ಏನೇನು? ಗವರ್ನರ್ ವರ್ಸಸ್ ಗವರ್ಮೆಂಟ್, ಇದುವೇ ಚದುರಂಗದ ಎರಡನೇ ಸ್ಟೋರಿ. ಹಿಂದಿ ಪರ ಗವರ್ನರ್ ಬ್ಯಾಟಿಂಗ್. ಯಡಿಯೂರಪ್ಪರದು ನೋಡಿ, ಹಿಂದಿನ ತೆಗೆದೇ ಬಿಡೋದು ಅಂತ ಹೇಳಿ ಫಸ್ಟ್ ಅವ್ರು ಓದ್ಕೊಳ್ಳೋಕೆ ಹೇಳಿ. ರಾಜ್ಯವನ್ನು ಆಳಿದವರು ಅವರು. ಎಲ್ಲ ಲ್ಯಾಂಗ್ವೇಜ್ ಇದೆ, ಕೆಲವು ಕಡೆ ಕನ್ನಡನೇ ಇದೆ ಥರ್ಡ್ ಲ್ಯಾಂಗ್ವೇಜ್ ಕೂಡ. ನಾವು ಏನು ರೂಪರೇಖೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಅದನ್ನು ಕರೆಕ್ಟಾಗಿ ಹೇಳಿದರೆ ಇದು ಒಳ್ಳೆಯದಿದು. ಈ ವರ್ಷದಿಂದ SSLC ಮಕ್ಕಳಿಗೆ ಹಿಂದಿ ಭಾಷೆಯ ಆ ಒಂದು ಪರೀಕ್ಷೆಯನ್ನು ಬರೆದಿರುವಂಥದ್ದು. ಅದು ಹಿಂದಿ ಭಾಷೆಗೆ ಮಾತ್ರ ಇದು ಸೀಮಿತ ಅಲ್ಲ. ತೃತೀಯ ಭಾಷೆ ಏನಿದೆ, ಈ SSLCಯಲ್ಲಿರುವಂಥ ತೃತೀಯ ಭಾಷೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಅದರ ಮಾರ್ಕ್ಸನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅಲ್ಲಿ ಕೇವಲ ಗ್ರೇಡ್ ಕೊಡ್ತಾರೆ. ಆದರೆ ಇದು ಬಹುತೇಕ ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ
ಹೆಚ್ಚಿನ ಶಾಲೆಗಳಲ್ಲಿ ಹಿಂದಿನೇ ಥರ್ಡ್ ಲ್ಯಾಂಗ್ವೇಜ್ ಇರೋದ್ರಿಂದಾಗಿ ಇದು ಹಿಂದಿಗೆ ನೇರವಾಗಿ ಅನ್ವಯ ಆಗುತ್ತೆ. ಹೀಗಾಗಿನೇ ರಾಜ್ಯ ಸರ್ಕಾರದ ದ್ವಿಭಾಷಾ ನೀತಿಗೆ ಈಗ ರಾಜ್ಯಪಾಲರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದಿ ಭಾಷೆಯನ್ನು ಕೈಬಿಟ್ಟಿರುವುದರ ಬಗ್ಗೆ ಈಗ ವಿವರಣೆಯನ್ನು ರಾಜ್ಯಪಾಲರು ಕೋರಿದ್ದಾರೆ. ರಾಜ್ಯ ಸರ್ಕಾರದಿಂದ ವಿವರಣೆಯನ್ನು ಕೇಳುವಂಥ ಕೆಲಸವನ್ನು ರಾಜ್ಯಪಾಲರು ಮಾಡಿದ್ದಾರೆ. ಸರ್ಕಾರ ವರ್ಸಸ್ ಲೋಕಭವನ ಮತ್ತೊಂದು ಸುತ್ತಿನ ಪತ್ರ ಸಮರ ಈಗ ಶುರುವಾಗಿದೆ. ಈ ಹಿಂದಿಗೆ ಸಂಬಂಧಪಟ್ಟಂತೆ ಅಂದರೆ ಅವರು ಕೂಡ ಇದನ್ನು ಹಿಂದಿ ಭಾಷೆ ತೃತೀಯ ಭಾಷೆ ಅನ್ನುವಂಥದ್ದನ್ನ ಹಿಂದಿ ಭಾಷೆ ಅಂತಲೇ ಅವರು ಕೂಡ ಪರಿಗಣಿಸಿದ್ದಾರೆ. ಇಲ್ಲಿ ಹಿಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ SSLCಯಲ್ಲಿ ಹಿಂದಿ ಭಾಷೆಗೆ ಅಂಕ ಕೈಬಿಟ್ಟ ವಿಚಾರಕ್ಕೆ ರಾಜ್ಯಪಾಲರು ಗರಂ ಆಗಿದ್ದಾರೆ. ಅವರು ವಿವರಣೆಯನ್ನು ಕೇಳಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆಯಲಾಗಿದೆ ರಾಜ್ಯಪಾಲರ ಕಚೇರಿಯಿಂದ. ಹಿಂದಿ ಭಾಷೆಯ ಅಂಕವನ್ನು ಪರಿಗಣನೆಗೆ ಬ್ರೇಕ್ ಹಾಕಿರುವ ಸರ್ಕಾರಕ್ಕೆ ಅವರು ಒಂದಿಷ್ಟು ಸಲಹೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನು ಮರುಪರಿಶೀಲನೆ ಮಾಡುವುದು ಸೂಕ್ತ ಅಂತೇಳಿ CSಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲದೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಗವರ್ನರ್ ಅವರ ಸೆಕ್ರೆಟರಿ ಅವರು ಪತ್ರ ಬರೆದು ಈ ಒಂದು SSLC ಪರೀಕ್ಷೆಯಲ್ಲಿ ಗ್ರೇಡ್ ನೀಡಿಕೆ ಅನ್ನುವಂತಹ ನಿಮ್ಮ ನಿರ್ಧಾರ, ನಿಮ್ಮ ಸರ್ಕಾರದ ನಿರ್ಧಾರ ಸರಿಯಾದದ್ದಲ್ಲ, ಹಾಗೂ ಈ ವಿಚಾರದಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಪರಿಣಾಮ ಬೀರುತ್ತೆ, ವಿದ್ಯಾರ್ಥಿಗಳ ಕಲಿಯುವ ಆಸಕ್ತಿಗೆ ಹಿನ್ನಡೆಯಾಗಲಿದೆ ಅನ್ನುವಂಥದ್ದು ರಾಜ್ಯಪಾಲರ ಅಭಿಪ್ರಾಯ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಇದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದು ನಿಂತಿದ್ದಾರೆ. ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಭಾಷಾ ವೈವಿಧ್ಯತೆ ಅಗತ್ಯ ಅಂತ ಹೇಳಿ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಮಕ್ಕಳು, ಪೋಷಕರು, ಶಿಕ್ಷಕರು, ಭಾಷಾ ತಜ್ಞರ ಮೇಲೆ ಪರಿಣಾಮ ಬೀರುತ್ತೆ. ಎಲ್ಲ ಕಾರಣಕ್ಕಾಗಿ ದೇಶದ ಶಿಕ್ಷಣ ವ್ಯವಸ್ಥೆಗೆ ಮಾರಕವಾಗುವಂತಹ ನಿರ್ಧಾರವನ್ನು ನೀವು ಕೈಗೊಳ್ಳಬಾರದು, ನಿರ್ಧಾರವನ್ನು ಮತ್ತೊಮ್ಮೆ ಪರಿಶೀಲಿಸಿ ಅಂತ ಹೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ಯಾವಾಗ ರಾಜ್ಯಪಾಲರಿಂದ ಈ ರೀತಿಯಂಥ ಪತ್ರ ಬಂದಿದ್ರೂ ಕೂಡ ಮತ್ತು ಈಗಾಗಲೇ BJP ವ್ಯಾಪಕವಾಗಿ ಇದನ್ನು ಟೀಕೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿದರೆ ಇವ್ರು ಹೇಳೋದು ನೋಡಿದ್ರೆ ಯಡಿಯೂರಪ್ಪರದು ನೋಡಿದೆ ಹಿಂದಿನ ತೆಗೆದೇ ಬಿಡೋದು ಅಂತ ಹೇಳಿ ಫಸ್ಟ್ ಅವ್ರು ಓದ್ಕೊಳಕ್ಕೆ ಹೇಳಿ. ಈ ರಾಜ್ಯವನ್ನ ಆಳ್ದವರು ಅವರು ಮುಖ್ಯಮಂತ್ರಿಗಳಾಗಿ ನಾನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅನ್ನೋದನ್ನ ನೋಡಿ. ಕಾನೂನು ತರಬೇಕಾದ್ರೆ ಯಾರನ್ನೂ ಹಾಳು ಮಾಡೋದಕ್ಕಲ್ಲ. ಇದ್ರಲ್ಲಿ ಭಾಷೆ ಹಾಳಾಗ್ಬಿಡ್ತಾ? ಭಾಷೆ ಏನು ಹಾಳು ಮಾಡಿಲ್ಲಲ್ಲ. ಹಂಗೆ ನೋಡಿದ್ರೆ ದ್ವಿಭಾಷೆ ತಂದು ಮುಗಿಸ್ಬಿಡ್ಬೇಕಾಗಿತ್ತು. ನಾನು ಹಂಗೆ ಮಾಡಲಿಲ್ಲ. ಅಲ್ಲ, ಧೈರ್ಯ ಇದ್ರೆ ಅದನ್ನ ಹೇಳಿ, ಇವಾಗ್ಲೇ ಹೇಳ್ರಿ. ತೆಗ್ದಾಕ್ತಾರೆ ಅಂತ ಇವಾಗ ಹೇಳ್ಬೇಕು. ಇವಾಗ ಅವ್ರು ಬಾಯ್ ಬಿಟ್ಟು ಅದ್ರ ಜೊತೆಗೆ ಅಲ್ಲ ಹೇಳಿ, ಅವ್ರು ಜೋರಾಗಿ ಹೇಳಬೇಕು. ಯಡಿಯೂರಪ್ಪರು ಹೇಳಬೇಕು, ಎಲ್ಲರೂ ಹೇಳಬೇಕು. ಬಂದ್ರೆ ಇದನ್ನ ತೆಗೆದು ಹಾಕ್ತೀವಿ ಅಂತ ಒಂದು ಹೇಳಬೇಕು. ಹಿಂದಿ ಭಾಷೆನ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳ್ಬೇಕು. ಅವ್ರಿಗೆ ಏನಾದ್ರು BJP ಅವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ. ಈಗ ನರೇಂದ್ರ ಮೋದಿ ಅವರು ಇದಾರಲ್ಲ, ಮಾಡಕ್ಕೆ ಹೇಳಿ. ನಮ್ಮ ದೇಶ ಫಸ್ಟ್ ಹಿಸ್ಟ್ರಿ ಅರ್ಥ ಮಾಡ್ಕೊಳಕ್ಕೆ ಹೇಳಿ. ಯಾಕೆಂದ್ರೆ ಇವರೆಲ್ಲ ಹಿಟ್ಲರ್ ಸಂಸ್ಕೃತಿ ಇವ್ರದ್ದು. ಅವ್ರಿಗೆ ಗೊತ್ತೇ ಇಲ್ಲ. ಅವರಿಗೆ ಅವ್ರ ಉಡುಪು, ಅವ್ರ ಸಲ್ಯೂಟ್ ಹೊಡೆಯೋದು ಇದನ್ನೆಲ್ಲ ನೋಡಿದೀರ? ಎಲ್ಲಿಂದ ಬರುತ್ತೆ ಅವ್ರದ್ದು ಪರಂಪರೆ? ಸ್ವಲ್ಪ ಅವರಿಗೆಲ್ಲ ಗೊತ್ತಿಲ್ಲ. ಅವ್ರು ಇನ್ನೂ ಅದೇ ಜ್ಞಾನದಲ್ಲಿದ್ದಾರೆ. ಹೀಗೆ ಹಿಂದಿ ವಿಚಾರದಲ್ಲಿ ಸಾಕಷ್ಟು ಫೈಟ್ ಅಂತೂ ನಡೀತಾ ಇದೆ. ರಾಜ್ಯಪಾಲರು ಕೂಡ ಪತ್ರ ಬರೆದಿದ್ದಾರೆ. ಈ ಪತ್ರವನ್ನು ಸರ್ಕಾರ ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.